ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ವಿಭಾಗದಲ್ಲಿ ಗದ್ಯ ಭಾಗದಲ್ಲಿ ಕೇಳುವಂತಹ 4 ಪ್ರಶ್ನೆಗಳ ಬಗ್ಗೆ ತಿಳಿಸಿದ್ದೆ. ಅಂದ್ರೆ ಯಾವ ಪಾಠದಿಂದ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಹಾಗೂ ಅವುಗಳಿಗೆ ಹೇಗೆ ಉತ್ತರಿಸಬೇಕು ಅನ್ನೋದರ ಬಗ್ಗೆ. ಇಂದಿನ ಈ ವಿಡಿಯೋದಲ್ಲಿ ಉಳಿದ 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಪದ್ಯದಿಂದ ಬರುತ್ತೆ. ಹಲಗಲಿ ಬೇಡರು ಹಾಗೂ ಕೆಮ್ಮನೆ ಮೀಸೆ ಹೊತ್ತನೆ. ಇನ್ನೊಂದು ಪ್ರಶ್ನೆ ಬರೋದು ವಸಂತ ಮುಖ ತೋರಲಿಲ್ಲ ಎಂಬ ಪಠ್ಯಪೂರಕ ಅಧ್ಯಯನದಿಂದ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ 3 ಪದ್ಯಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಹಾಗೂ ಅವುಗಳಿಗೆ ಹೇಗೆ ನೀವು ಉತ್ತರಿಸಬೇಕು ಅನ್ನುವುದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ ವಿದ್ಯಾರ್ಥಿಗಳೇ, ಹಲಗಲಿ ಬೇಡರು ಹಾಗೂ ಕೆಮ್ಮನೆ ಮೀಸೆ ಹೊತ್ತನೆ 2 ಪದ್ಯದಿಂದ ತಲಾ ಒಂದೊಂದು ಪ್ರಶ್ನೆಯನ್ನು ಕೇಳಲಾಗತ್ತೆ. ಮೊದಲಿಗೆ ಹಲಗಲಿ ಬೇಡರು ಪದ್ಯದಿಂದ ಕೇಳಬಹುದಾದ ಪ್ರಶ್ನೆಗಳೆಲ್ಲವನ್ನ ನೋಡೋಣ. ಗಮನಿಸಿ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ಉತ್ತರವನ್ನು ಆಲೋಚಿಸಿ ನೀವು. ಹಲಗಲಿಯ 4 ಪ್ರಮುಖರು ಯಾರು? ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ? ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿಯ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವಾಗ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು? ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಹೆಬಲಕ್ ಅಥವಾ ಹೆನ್ರಿ ಹ್ಯಾವ್ಲಾಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಯಾರು? ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಇದಿಷ್ಟು ಕೇಳಬಹುದಾದ ಹಲಗಲಿ ಬೇಡರು ಪದ್ಯದಲ್ಲಿನ 1 ಅಂಕದ ಪ್ರಶ್ನೆಗಳು. ಮುಂದೆ ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯದಿಂದ ನೋಡುವುದಾದರೆ, ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳಾವುವು? ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳಿಸಿದನು? ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ದ್ರೋಣನು ಪರಶುರಾಮನ ಬಳಿ ಬಂದಾಗ ಪರಶುರಾಮನ ವೇಷಭೂಷಣಗಳು ಹೇಗಿದ್ದವು? ಭಾರ್ಗವ ಎಂದರೆ ಯಾರು? ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯ ನೀಡಿದನು? ಪರಶುರಾಮನು ಅವನಿಯನ್ನು ಯಾರಿಗೆ ದಾನ ಮಾಡಿದ್ದನು? ಈ 20 ಪ್ರಶ್ನೆಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದಲ್ಲಿ, ಎಲ್ಲ ಉತ್ತರಗಳನ್ನು ನೋಡಿಕೊಂಡಲ್ಲಿ ಖಂಡಿತವಾಗಿಯೂ ಪದ್ಯಭಾಗದಿಂದ ನಿಮಗೆ 2 ಅಂಕಗಳು ಲಭಿಸುತ್ತೆ. ಹಾಗೆಯೇ ಪಠ್ಯಪೂರಕ ವಸಂತ ಮುಖ ತೋರಲಿಲ್ಲ ಈ ಪದ್ಯದಿಂದ ಕೇಳಬಹುದಾದ ಪ್ರಶ್ನೆಗಳು: ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪೋರಿ ವಸಂತ ಏಕೆ ಮರುಗಿದನು ಎಂದು ತಿಳಿಸುತ್ತಾಳೆ? ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಒಡೆಯನ ಅಂಗಳದಲ್ಲಿದ್ದ ಮಾವಿನ ಮರಗಳು ಹೇಗೆ ನಿಂತಿವೆ? ವಸಂತ ಯಾರಿಗೆ ಮುಖ ತೋರಲಿಲ್ಲ? ಇಳೆಯು ಹೇಗೆ ಸಂಭ್ರಮಿಸುತ್ತಿದೆ? ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಮುಗುಳು ನಗೆ ಎಲ್ಲಿ ಬೀರಿತ್ತು? ವಸಂತ ಏಕೆ ಮರುಗಿದನು? ಪುಟ್ಟ ಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಬಾಲರವಿ ಎಲ್ಲಿ ಥಳಥಳಿಸುತ್ತಿದ್ದಾನೆ? ನೆನಪಿರಲಿ, ಬಾಲರವಿ ರಂಗೋಲಿಯಲ್ಲಿ ಥಳಥಳಿಸುತ್ತಿದ್ದಾನೆ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಅನ್ನುವ ಉತ್ತರ ಮೇಲಿನದಕ್ಕಾಗತ್ತೆ. 12 ಹಾಗೂ 13ನೇ ಪ್ರಶ್ನೆಗೆ ಸರಿಯಾಗಿ ಆಲೋಚಿಸಿ ಉತ್ತರವನ್ನು ಬರೆಯಿರಿ. 14 ಪುಟ್ಟಿಯ ಪ್ರಶ್ನೆಗಳೇನು? ಇದಿಷ್ಟು ವಸಂತ ಮುಖ ತೋರಲಿಲ್ಲ ಪಾಠದಿಂದ ಕೇಳಬಹುದಾದ ಪ್ರಶ್ನೆ. ಹೀಗೆ ಒಟ್ಟು 34 ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ನೀಡಿದ್ದು, ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಅಭ್ಯಾಸ ಪುಸ್ತಕದಲ್ಲಿ ಉತ್ತರವನ್ನು ಬರೆದು ಅಭ್ಯಾಸ ಮಾಡದಲ್ಲಿ
ಖಂಡಿತವಾಗಿಯೂ ನಿಮಗೆ 3 ಅಂಕಗಳು ಲಭಿಸುತ್ತೆ. ಹನಿ ಹನಿ ಸೇರಿದರೆ ಹಳ್ಳ ಎನ್ನುವ ಹಾಗೆ ಎಲ್ಲ ಅಂಕಗಳು ಸೇರಿ ನಿಮಗೆ ಪೂರ್ಣ 100ಕ್ಕೆ 100 ಅಂಕಗಳನ್ನು ಕನ್ನಡದಲ್ಲಿ ಗಳಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು.